ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ಕೊಲೆಯೊಂದು ಬೆಳಕಿಗೆ ಬಂದಿದೆ. ನಂಬಿ ಬಂದ ಕೆಲಸಗಾರನನ್ನೇ ಹೋಟೆಲ್ ಮಾಲೀಕ ಬಲಿ ಪಡೆದಿರುವ ಘಟನೆ ಸಾಗರ ನಗರದ ಹೃದಯ ಭಾಗದಲ್ಲಿ ನಡೆದಿದೆ. ಕೇವಲ ಹಣಕಾಸಿನ ವಿಚಾರಕ್ಕಾಗಿ ಶುರುವಾದ ಕಿರಿಕ್ ರಕ್ತಸಿಕ್ತ ಕೊಲೆಯಲ್ಲಿ ಅಂತ್ಯವಾಗಿದೆ. ಬಿಹಾರ ಮೂಲದ ಯುವಕನ ಮೃತದೇಹ ಹೊಂಡಾ ಸಿಟಿ ಕಾರಿನಲ್ಲಿ ಪತ್ತೆಯಾಗಿದೆ. ಸಾಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಭೀಕರ ಘಟನೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ಸಾಗರ ನಗರದ ಶಿವಮೊಗ್ಗ ರಸ್ತೆಯಲ್ಲಿರುವ ಆ ರೂಫ್ ಟಾಪ್ ಕೆಫೆ. ಪ್ರತಿದಿನ ಗ್ರಾಹಕರಿಂದ ಗಿಜಿಗುಡ್ತಿದ್ದ ಈ ಜಾಗ ಇಂದು ರಕ್ತದ ಕಲೆಗೆ ಸಾಕ್ಷಿಯಾಗಿದೆ. ಇಲ್ಲಿ ಕೆಲಸ ಮಾಡುತ್ತಿದ್ದ ಬಿಹಾರ ಮೂಲದ 30 ವರ್ಷದ ಟಿಂಕು ಶರ್ಮಾ ಎಂಬ ಯುವಕ ಇಂದು ಹೆಣವಾಗಿ ಪತ್ತೆಯಾಗಿದ್ದಾನೆ. ಇಂದು ಬೆಳಗ್ಗೆ ಸಾಗರದ ನೆಹರು ನಗರದಲ್ಲಿ ನಿಂತಿದ್ದ KA 15M72 ನೋಂದಣಿ ಸಂಖ್ಯೆಯ ಹೊಂಡಾ ಸಿಟಿ ಕಾರಿನಲ್ಲಿ ಟಿಂಕು ಶರ್ಮಾನ ಮೃತದೇಹ ಪತ್ತೆಯಾಗ್ತಿದ್ದಂತೆ ಇಡೀ ನಗರವೇ ಬೆಚ್ಚಿಬಿದ್ದಿದೆ. ಈ ಕೊಲೆಗೆ ಕಾರಣ ಬೇರೆ ಯಾರೂ ಅಲ್ಲ, ಅದೇ ಕೆಫೆಯ ಮಾಲೀಕ ಇಮ್ರಾನ್ ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ಬಹಿರಂಗಗೊಂಡಿದೆ. ಕೇವಲ ಹಣಕಾಸಿನ ಕಿತ್ತಾಟ ಈ ಹತ್ಯೆಗೆ ಕಾರಣ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ತಿಳಿಸಿದ್ದಾರೆ. ಸಾಗರ ನಗರ ವ್ಯಾಪ್ತಿಯಲ್ಲಿ ಬರುವ ನಮ್ಮ ಸಾಗರ ಶಿವಮೊಗ್ಗ ರೋಡಲ್ಲಿ ಎದುರುಗಡೆ ಒಂದು ರೆಸ್ಟೋ ಕೆಫೆ ಅಂತ ಒಂದು ಜಾಗ ಇದೆ. ಅಲ್ಲಿ ಆ ರೆಸ್ಟೋ ಕೆಫೆ ಕಮ್ ಗೇಮ್ ಝೋನಲ್ಲಿ ನಿನ್ನೆ ರಾತ್ರಿ ಒಂದು ಟಿಂಕು ಅನ್ನೋ ವ್ಯಕ್ತಿಯ ಮರ್ಡರ್ ಆಗಿದೆ. ಈ ಒಂದು ಮರ್ಡರನ್ನು ಮಾಡಿರೋದು ಅಲ್ಲಿನ ಮಾಲೀಕ ಆದ ಇಮ್ರಾನ್ ಅಂತ ನಮಗೆ ಗೊತ್ತಾಗಿದೆ. ಇದರಲ್ಲಿ ಮೂಲತಃ ಅವರ ಜೊತೆನೇ ಕೆಲಸ ಮಾಡ್ತಿದ್ದ ಈ ಟಿಂಕು, ಅಲ್ಲಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ನಿನ್ನೆ ಮಾಲೀಕಂಗೂ ಮತ್ತು ಅಲ್ಲಿ ಕೆಲಸ ಮಾಡೋವನಿಗೂ ಒಂದು ವಾಗ್ವಾದ ಆಗುತ್ತೆ. ಈ ಯಾರು ಮೃತ ಇದ್ದಾನೆ ಅವನು ಅಲ್ಲಿದ್ದಂತಹ ಸ್ವಲ್ಪ ದುಡ್ಡನ್ನು ಕದ್ದಿದ್ದ ಅನ್ನೋ ಒಂದು ವಿಚಾರದ ಮೇಲೆ ಇನಿಷಿಯಲಿ ವಾಗ್ವಾದ ಶುರುವಾಗುತ್ತೆ. ಈ ವಾಗ್ವಾದದಲ್ಲೇ ಅವನು ಒಂದು ಕೋಲ್ ತೊಗೊಂಡು ಅವನಿಗೆ ಹಲವು ಬಾರಿ ಏಟನ್ನು ಹೊಡಿತಾನೆ. ಅವನಿಗೆ ಬೆನ್ನಿಗೆ ಮತ್ತು ತೊಡೆಗೆ ಏಟನ್ನು ಹೊಡಿತಾನೆ. ಇದರ ಜೊತೆಗೆ ಅವನು ಒಂದು ಹಗ್ಗದಲ್ಲೂ ಕೂಡ ಅವನಿಗೆ ಹೊಡಿತಾನೆ, ಕೈಗೆ ಕಾಲಿಗೆ ಹೊಡಿತಾನೆ ಅದರಲ್ಲಿ. ಆಮೇಲೆ ಯಾವಾಗ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅವನಿಗೆ ಕಪಾಳಕ್ಕೆ ಹೊಡಿತಾನೋ ಆವಾಗ ಅವನು ಇಮಿಡಿಯೇಟಾಗಿ ಕುಸ್ತು ಬೀಳ್ತಾನೆ. ಈ ಕುಸ್ತು ಬಿದ್ದಾಗ ಅವನ್ನ ಅಲ್ಲಿಂದ ತೊಗೊಂಡು ಒಂದು ಗಾಡಿಯಲ್ಲಿ ಹಾಕ್ಕೊಂಡು ಬೇರೆ ಕಡೆಗೆ ಕರ್ಕೊಂಡು ಹೋಗೋ ಒಂದು ವಿಚಾರವಾಗಿ ಅವನು ಕೊನೆಗೆ ಹೋಗಿ ಮನೆ ಹತ್ರ ಅವನ ಗಾಡಿ ನಿಲ್ಲಿಸ್ಕೊಂಡು ಅಲ್ಲಿ ನಮಗೆ ಮಾಹಿತಿ ಗೊತ್ತಾಗುತ್ತೆ. ಈ ಮಾಹಿತಿ ಗೊತ್ತಾದ ನಂತರ ಇಮಿಡಿಯೇಟಾಗಿ ಹೋಗಿ ನಾವು ಇಮ್ರಾನನ್ನು ಅರೆಸ್ಟ್ ಮಾಡ್ತೀವಿ. ಇದರಲ್ಲಿ ಮತ್ತೆ ಬೇರೆ ಯಾರಾದರೂ ಇದ್ದಾರಾ ಅಂತ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಮತ್ತು ಇತರರು ಏನಾದರೂ ಕಂಡು ಬಂದಲ್ಲಿ ಅವ್ರನ್ನೂ ಕೂಡ ನಾವು ಈ ಕೇಸ್ಗೆ ಮತ್ತೆ ಆ್ಯಡ್ ಮಾಡ್ಕೊತೀವಿ. ಸದ್ಯಕ್ಕೆ ನಾವು ಇಮ್ರಾನನ್ನು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಅವನಲ್ಲೇ ಕಾರ್ ಜೊತೆಗೆ ನಮಗೆ ಅಲ್ಲಿ ಸಿಕ್ಕಿದ್ದ ಅವನ್ನ ಕರ್ಕೊಂಡು ನಾವು ಆಲ್ರೆಡಿ ನಮ್ಮ ಅರೆಸ್ಟ್ ಪ್ರೊಸೀಜರ್ನ ಮುಗಿಸ್ಕೊಂಡಿದ್ದೀವಿ. ಈಗ ನಮ್ಮ ತನಿಖೆಯಲ್ಲಿ ಇವನು ಬಿಟ್ಟು ಮತ್ತೆ ಬೇರೆ ಯಾರಾದರೂ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಇನ್ವೆಸ್ಟಿಗೇಷನ್ ಮುಂದುವರ್ತಿದೆ. ಅದೇ ಅವನಿಗೆ ಆ್ಯಕ್ಚುಲಿ ಕನ್ಫ್ಯೂಷನಲ್ಲಿದ್ದ, ಅವನು ಬಾಡಿ ತೊಗೊಂಡು ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಅವನು ಇನ್ನೂ ಫಸ್ಟು ಪ್ರಾಣ ಇದೆ ಅಂತ ಅನ್ಕೊತಾನಂತೆ. ಅವನು ಹೇಳಿದ ಪ್ರಕಾರ ಪ್ರಾಣ ಇದೆ ಅಂತ ಅವನು ಅಂದ್ಕೊಂಡು ಅಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ಅಂತ ಒಂದು ಫಸ್ಟು ಇವಾಗ ಹೇಳಿದಾನೆ. ಆದರೆ ಅದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ನನಗೆ ಇನ್ವೆಸ್ಟಿಗೇಷನಲ್ಲಿ ಮುಂದೆ ಗೊತ್ತಾಗುತ್ತೆ. ಆವಾಗ ಅವನಿಗೊಂದು ಸ್ವಲ್ಪ ಗಾಬರಿಗೊಳಗಾಗಿ ಯಾವಾಗ ಅವನು ಉಸಿರಾಟ ನಿಲ್ಲುತ್ತೆ, ಅವನಿಗೆ ಅದೇನು ಗೊತ್ತಾಗೋದಿಲ್ಲ. ಆವಾಗ ಅವನು ಒಂದು ರೌಂಡ್ ಊರೆಲ್ಲ ಸುತ್ತಾನೆ. ಸುತ್ತಾದಮೇಲೆ ಕೊನೆಗೆ ಅವನ ಮನೆ ಹತ್ರನೇ ಬಂದು ಅವನಲ್ಲಿ ಗಾಡಿಯನ್ನು ಬಿಟ್ಟು ಅವನು ಹೋಗಿರ್ತಾನೆ. ಅವನು ಅಲ್ಲಿ ನಮ್ಮ ಸ್ಟಾಫ್ಗೆ ಅದು ಇನ್ಫಾರ್ಮೇಷನ್ ಗೊತ್ತಾಗಿದ್ದ ತಕ್ಷಣ ಹೋಗಿ ಅವನು ಮತ್ತು ಗಾಡಿನ ಇಬ್ಬರೂ ನಾವು ಸೆಕ್ಯೂರ್ ಮಾಡ್ಕೊತೀವಿ. ಇಲ್ಲ, ಅರ್ಲಿ ಮಾರ್ನಿಂಗ್ ಆಗಿದ್ದು ಇನ್ಸಿಡೆಂಟು. ಒಂದು ಸುಮಾರು ಒಂದು 5 ರಿಂದ 6 ಗಂಟೆ ಅಷ್ಟೊತ್ತಿಗೆ ಇದು ಬೆಳಗ್ಗೆ ಇನ್ಸಿಡೆಂಟ್ ಆಗಿದೆ. ನರ್ಸ್ದ ಬುಧವಾರ ರಾತ್ರಿಯಿಂದಲೇ ಮಾಲೀಕ ಇಮ್ರಾನ್ ಮತ್ತು ಟಿಂಕು ಶರ್ಮಾ ನಡುವೆ ಹಣದ ವಿಚಾರಕ್ಕೆ ಜಗಳ ನಡೆದಿತ್ತು. ಇಂದು ಬೆಳಿಗ್ಗೆ ವಿಕೋಪಕ್ಕೆ ಹೋಗಿದ್ದು ಕೆರಳಿದ ಇಮ್ರಾನ್ ಕೆಲಸಗಾರನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಹಲ್ಲೆಯ ತೀವ್ರತೆಗೆ ಟಿಂಕು ಶರ್ಮಾ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾನೆ. ಘಟನೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಸಾಗರ ASP ಡಾಕ್ಟರ್ ಬೆನತ್ ಪ್ರಸಾದ್ ಮತ್ತು ಸೋಕೋ ತಂಡ ವೈಜ್ಞಾನಿಕವಾಗಿ ಸಾಕ್ಷ್ಯಗಳನ್ನ ಕಲೆ ಹಾಕಿದೆ. ಆರೋಪಿ ಇಮ್ರಾನ್ನನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.
ನಂಬಿ ಬಂದ ಕೆಲಸಗಾರನನ್ನ ಕ್ಷುಲ್ಲಕ ಕಾರಣಕ್ಕೆ ಮಾಲೀಕನೇ ಕೊಲೆ ಮಾಡಿರುವುದು ಸಾಗರದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಸದ್ಯಕ್ಕೆ ಆರೋಪಿಯ ವಿಚಾರಣೆ ಮುಂದುವರೆದಿದ್ದು, ಈ ಕೊಲೆಯಲ್ಲಿ ಬೇರೆ ಕಾರಣಗಳು ಇದೆಯಾ, ಬೇರೆ ಯಾರಾದರೂ ಭಾಗಿಯಾಗಿದ್ದಾರೆಯೇ ಎಂಬ ಆಯಾಮದಲ್ಲೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಹಸಿವು ನೀಗಿಸುವ ಹೋಟೆಲ್ ಮಾಲೀಕನೇ ಹೊಟ್ಟೆಪಾಡಿಗಾಗಿ ಬಂದ ಯುವಕನ ಉಸಿರು ಚೆಲ್ಲಿರುವುದು ನಿಜಕ್ಕೂ ದುರದೃಷ್ಟಕರ. ಸದ್ಯ ಪೊಲೀಸರು ಕಾನೂನು ಕ್ರಮ ಕೈಗೊಂಡಿದ್ದು ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗುತ್ತಿದೆ.